ಹಾಯ್ ಹೆಲೋ, ಹೇಗಿದ್ದೀರಾ ಎಲ್ಲ? ಸೊ ನಾನಿವತ್ತು ಸಿಂಪಲ್ ಆಗಿ ಒಂದು ಚಿಕನ್ ಕರಿಯನ್ನು ಮಾಡ್ತಾ ಇದ್ದೇನೆ. ಸೊ ಬನ್ನಿ ಹೇಗೆ ಮಾಡೋದು ಅಂತ ನೋಡುವ. ಮೊದಲು ಒಂದು ಬಾಣಲೆ ಇಟ್ಟು ಅದಕ್ಕೆ ಎಣ್ಣೆ ಹಾಕಿ, ಆಮೇಲೆ ನಮಗೆ ಯಾವುದೆಲ್ಲ ಸಾಮಗ್ರಿ ಗ್ರೈಂಡ್ ಮಾಡಬೇಕು, ಸೊ ಮಸಾಲವನ್ನು ಎಲ್ಲವನ್ನು ಫ್ರೈ ಮಾಡ್ಕೊಳ್ಬೇಕು. ಎಣ್ಣೆ ಹಾಕಿ, ಆಯಿಲ್ ಹಾಕಿ, ಮೆಣಸು ಹಾಕಿ ಚೆನ್ನಾಗಿ ಫ್ರೈ ಮಾಡಿ. ನಿಮಗೆ ಎಷ್ಟು ಬೇಕಷ್ಟು ಮೆಣಸು ಹಾಕ್ಕೊಳ್ಳಿ. ಸೊ ನಾವು 6 ಮೆಂಬರ್ಸಿಗೆ ನಾನು ಇಷ್ಟು ಮೆಣಸನ್ನು ಹಾಕಿದ್ದೇನೆ. ಆಮೇಲೆ ಕೊತ್ತಂಬರಿ ಹಾಕಿ 2 ಕೈ ಮುಷ್ಟಿಯಷ್ಟು, ಆಮೇಲೆ ಜೀರಿಗೆ ಹಾಕಿ ಒಂದು ಅರ್ಧ ಕೈ ಮುಷ್ಟಿಯಷ್ಟು. ಆಮೇಲೆ ಚೆನ್ನಾಗಿ ರೋಸ್ಟ್ ಮಾಡಿ, ಯಾವುದೇ ರೀತಿ ಕಪ್ಪಾಗಲಿಕ್ಕೆ ಬಿಡಬೇಡಿ. ಆಮೇಲೆ ಸಾಸಿವೆ ಹಾಕ್ಕೊಳ್ಳಿ. ಆಮೇಲೆ ಮೆಂತೆ ಕಾಳು ಸ್ವಲ್ಪ ಹಾಕ್ಕೊಳ್ಳಿ, ಓಕೆನಾ? ಸ್ವಲ್ಪ ಹಾಕಿ ಗ್ಯಾಸ್ನ ಸಿಮ್ಮಲ್ಲಿ ಇಟ್ಕೊಂಡು ನೆಕ್ಸ್ಟ್ ಇದಕ್ಕೆ ಬೆಳ್ಳುಳ್ಳಿ ಹಾಕಿ. ಸೊ ನಿಮಗೆ ಎಷ್ಟು ಬೇಕಷ್ಟು ಬೆಳ್ಳುಳ್ಳಿ ಹಾಕಿ. ನಾನು ಒಂದು ಇದರಷ್ಟು ಹಾಕಿದ್ದೇನೆ. ಆಮೇಲೆ ಅರ್ಧ ಈರುಳ್ಳಿ ಹಾಕಿದ್ದೇನೆ. ಆಮೇಲೆ ನೆಕ್ಸ್ಟ್ ಇದನ್ನು ಚಂದ ಮಾಡಿ ರೋಸ್ಟ್ ಮಾಡಿ, ಮತ್ತು ಅರಶಿನ ಹಾಕಿ ಇದಕ್ಕೆ. ಅರಶಿನ ಆದಮೇಲೆ ತೆಂಗಿನ ಕಾಯಿ ತುರಿ ನಾನು ಸ್ವಲ್ಪ ಹಾಕಿದ್ದೇನೆ. ಸೊ ಇದು ರೊಟ್ಟಿಗೆ ನಾನು ಪುಳಿ ಮುಂಚಿ ಗಸಿ ಥರ ಮಾಡ್ತಾ ಇದ್ದೇನೆ. ಸೊ ಅದಕ್ಕೆ ಸ್ವಲ್ಪ ಹಾಕಿದ್ದೇನೆ. ಚೆನ್ನಾಗಿ ರೋಸ್ಟ್ ಮಾಡಿ, ಆಮೇಲೆ ಇದಕ್ಕೆ ಹುಣಸೆ ಹುಳಿ ಹಾಕಿ. ನೀವು ನಮ್ಮ ಮನೆಯಲ್ಲಿ ನಾವು ಕೆತ್ತೆ ಹುಳಿ ಅಂತ ಹೇಳ್ತೇವೆ, ಅದನ್ನು ಹಾಕಿದ್ದೇನೆ. ಸೊ ಕೆತ್ತೆ ಹುಳಿ ಇಲ್ಲ ಅಂದರೆ ಹುಣಸೆ ಹುಳಿ ಹಾಕ್ಕೊಳ್ಳಿ, ಓಕೆನಾ? ಆಮೇಲೆ ಚಂದ ನೈಸಾಗಿ ರುಬ್ಬಿ, ಬಿಸಿಲಿಗೆ ಎಣ್ಣೆ ಹಾಕಿ, ಅದಕ್ಕೆ ಸಾಸಿವೆ, ಸ್ವಲ್ಪ ಬೇವಿನ ಸೊಪ್ಪು ಹಾಕಿ, ಚಿಕನ್ ಹಾಕಿ. ಸೊ ಚಿಕನನ್ನು ಆಲ್ರೆಡಿ ತೊಳೆದಿಟ್ಕೊಂಡಿದ್ದೇನೆ ಅರಶಿನ ಎಲ್ಲ ಹಾಕಿ. ಸೊ ಚಿಕನ್ ಹಾಕಿದ ನಂತರ ಅದಕ್ಕೆ ಸ್ವಲ್ಪ ಅರಶಿನ ಉಪ್ಪು ಹಾಕಿ ಬೇಯಿಸಿ ಚಂದ. ಆಮೇಲೆ ನಾವೇನು ಗ್ರೈಂಡ್ ಮಾಡಿದ್ದೀವಿ ಮಸಾಲ, ಸೊ ಅದನ್ನು ಮಸಾಲ ಮಿಕ್ಸ್ ಮಾಡಿ ಚಂದ ಕುದಿಬೇಕಾಯ್ತಾ. ಕುದಿ ಬಂದು ಅದು ಆಯಿಲ್ ಬಿಡಬೇಕು ಅದರದ್ದು. ಸೊ ಅಷ್ಟು ಕುದಿಸಿದ ನಂತರ ನಿಮ್ಮ ಮನೆಯಲ್ಲಿ ಮಾಡಿರುವಂಥ ದೋಸೆ ಅಥವಾ ರೊಟ್ಟಿ ಜೊತೆ ಸವಿಯಿರಿ. ಸೊ ಯಮ್ಮಿ ಆ್ಯಂಡ್ ಟೇಸ್ಟಿ ಆಗಿರುವ ಚಿಕನ್ ಕರಿ ರೆಡಿ ಆಗುತ್ತೆ. ಸೊ ಅಷ್ಟರ ತನಕ ನಾನು ನಿಮ್ಮ ಜೊತೆ ಸ್ವಲ್ಪ ಮಾತಾಡ್ಕೊಳ್ತೇನೆ, ಓಕೆನಾ? ಚಿಕನ್ ಕರಿ ರೆಡಿ ಆಗುವಾಗಲೇ ನಾನು ರೆಡಿ ಮಾಡ್ಕೊಂಡದ್ದು ರೊಟ್ಟಿ. ಸೊ ರೊಟ್ಟಿ ವಿಡಿಯೋ ಹಾಕಿದ್ದೆ ನಾನು ಮುಂಚೆ, ರೊಟ್ಟಿ ವಿಡಿಯೋ ಮಿಸ್ ಆಗಿದೆ ಗೈಸ್. ಸೊ ನನ್ನ ದಯವಿಟ್ಟು ಕ್ಷಮಿಸಿ. ಸೊ ನೆಕ್ಸ್ಟ್ ನಾನು ಲಾಗ್ ಮಾಡುವಾಗ ರೊಟ್ಟಿ ರೆಸಿಪಿ ಬೇರೆನೇ ಮಾಡಿ ಹಾಕ್ತೇನೆ. ಇದು ನಾನು ರೊಟ್ಟಿಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ. ಸೊ ರೊಟ್ಟಿ ಎಲ್ಲ ಆದಮೇಲೆ ಅಂದರೆ ಇದನ್ನು ರೊಟ್ಟಿಗೆ ಹಾಕಿ ಕಡಿಬೇಕು. ಓಕೆ, ರೊಟ್ಟಿ ಸಹ ನಾನೇ ಮಾಡಿದೆ. ಸೊ ಅದರ ವಿಡಿಯೋ ಹಾಕಿದ್ದೆ, ಅದು ಮಿಸ್ ಆಗಿದೆ, ದಯವಿಟ್ಟು ಕ್ಷಮಿಸಿ. ಸೊ ನನಗೆ ತುಂಬ ಪ್ರೀತಿ ಕೊಡ್ತಿದ್ದೀರಾ ಎಲ್ಲರೂ. ಸಬ್ಸ್ಕ್ರೈಬ್ ಮಾಡಿ. ಓಕೆ, ಸಬ್ಸ್ಕ್ರೈಬ್ ಅಂತ ಒಂದು ರೆಡ್ ಕಲರ್ ಬಟನ್ ಉಂಟು, ಅದನ್ನು ಕ್ಲಿಕ್ ಮಾಡಿ. ನೆಕ್ಸ್ಟು ರಿಟರ್ನ್ ಅದೇ ಬಟನ್ನ ಕ್ಲಿಕ್ ಮಾಡಿ, ಆಲ್ ನೋಟಿಫಿಕೇಷನ್ ಆನ್ ಮಾಡಿ. ಸೊ ಇವಾಗ ನಮ್ಮ ಮನೆಯ ಚಿಕನ್ ಕರಿ ವಿತ್ ರೊಟ್ಟಿ ರೆಡಿ ಆಯಿತು. ಸೊ ಬೆಣ್ಣೆ ತುಪ್ಪ ಹಾಕಿ ತಿನ್ನಿ, ಚಂದ ಆಗ್ತದೆ ಆಯಿತಾ. ನಮ್ಮ ಊರಲ್ಲಿ ಇದೇ ಸ್ಪೆಷಲ್. ಸೊ ಇದನ್ನು ನೆಕ್ಸ್ಟ್ ವಿಡಿಯೋ ಮಾಡಿ ಹಾಕ್ತೇನೆ. ಸೊ ಥ್ಯಾಂಕ್ ಯು ಸೋ ಮಚ್, ಬಾಯ್.